ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಡಿಫ್ರೆಂಟ್ ಸ್ಟೈಲಲ್ಲಿ ವೆಜ್ ಫ್ರೈಡ್ ರೈಸ್ ಮಾಡೋದು ಹೇಗೆ, ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರೀ. ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಅಂದರೆ ನಿಮ್ಗೆ ಇದು ಡಿಫ್ರೆಂಟಾಗಿ ಹೇಗಾಗಿದೆ ಮತ್ತು ಟೇಸ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದು ಬೇಕಾಗಿರುವ ಸಾಮಗ್ರಿಗಳು: ನಾನು ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ರೀ. ಒಂದು ಬಟ್ಲಲ್ಲಿ ಒಂದು 3 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 3ರಿಂದ 4. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೀವು ನೋಡಿ ಹಾಕ್ಕೊಳ್ಳಿ. ಇವು ತುಂಬ ಖಾರ ಇದ್ದು ಅದಕ್ಕೋಸ್ಕರ ನಾನು ಒಂದು 3-4 ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಒಂದು 15-20 ನಿಮಿಷ ನಾನು ನೆನೆಸಿಟ್ಕೊಂಡಿದ್ದೆ. ಇವಾಗ ಅದನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ ರೀ ರುಬ್ಕೊಳ್ಳೋದಕ್ಕೆ. ಒಂದು ಸ್ವಲ್ಪ ಬಿಸಿ ನೀರು ಅದನ್ನೇ ಹಾಕ್ಕೋತೀನಿ ನೋಡಿರಿ. ಒಂದು ಚಮಚದಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೋತೀನಿ. ನೋಡಿ, ಈ ಥರ ಪೇಸ್ಟ್ ಆಗಲಿ ಅದು. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ. ಫ್ರೈಡ್ ರೈಸು ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಳ್ಳೋಣ. ಕಡಾಯಿ ಇಟ್ಕೊಂಡು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ರೀ. ಎಣ್ಣೆ ಬಿಸಿ ಆದಮೇಲೆ ನಾನು ಅಲ್ಲನ ತುರಿದಿದ್ದೀನಿ ರೀ, ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಸೋಸಿ ಇಟ್ಕೊಂಡಿದ್ನೆಲ್ಲ ಅವನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಎರಡನ್ನೂ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿದು ಹಸಿ ವಾಸನೆ ಹೋಗಬೇಕು. ಸಣ್ಣ ಉರಿ ಇಟ್ಕೊಳ್ರಿ. ಉರಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಇವಾಗ ರುಬ್ಕೊಂಡಿದ್ವಲ್ರಿ, ಅದು ಒಣ ಮೆಣಸಿನ್ಕಾಯಿ ಪೇಸ್ಟು, ಅದನ್ನು ಹಾಕ್ಕೊಳ್ಳೋಣ. ನಿಮಗೆ ಖಾರಕ್ಕೆ ಮೆಣಸಿನ್ಕಾಯಿ ನೀವು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ರಿ. ನೋಡಿ, ಈ ಥರ ರುಬ್ಬಿದ ಖಾರ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ಪೇಸ್ಟ್ನ ಕಾಯಿಸ್ಕೋಬೇಕು. ತುಂಬ ಟೇಸ್ಟ್ ಕೊಡುತ್ತೆ ನೋಡಿರಿ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ. ಮತ್ತು ಅದಕ್ಕೊಂದು ಚಮಚದಷ್ಟು ನಾನು ಟೊಮೆಟೊ ಸಾಸ್ ಹಾಕ್ಕೊತಾ ಇದ್ದೀನಿ ರೀ. ಟೊಮೆಟೊ ಸಾಸ್ ಹಾಕ್ಕೊಂಡು ಕಾಯಿಸ್ಕೊತೀನಿ. ಮತ್ತು ಒಂದು ಚಮಚದಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಾಯಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕದು. ಇವಾಗ ಅದು ಗ್ಯಾಸ್ ಆರಿಸ್ಬಿಟ್ಟು ಇದನ್ನು ಒಂದು ಬಟ್ಲಿಗೆ ತಗೊಳ್ಳೋಣ್ರಿ. ಒಂದು ಬಟ್ಲಿಗೆ ತಗೊಂಡು ಇಟ್ಕೊಳ್ಳೋಣ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಮತ್ತು ಅದೇ ಕಡಾಯಿನ ಇಟ್ಕೊಂಡು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ನಾನೊಂದು ದೊಡ್ಡ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈ ಥರ ತೆಳ್ಳಗೆ ಉದ್ದಕ್ಕೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಕಾಯಿಸ್ಕೊಂಡು ನಾನು 1-2 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ಮಧ್ಯೆ ಬಾಯಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಡು ಕಾಯಿಸ್ಕೋಬೇಕು. ಮತ್ತು ಒಂದು ಸಾಂಬಾರು ಬಟ್ಲದಲ್ಲೇ ಒಂದು ಬಟ್ಲದಷ್ಟು ಕ್ಯಾಬೇಜನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕ್ಯಾಬೇಜ್ ಹಾಕ್ಕೊಂಡು ಕಾಯಿಸ್ಕೊಂಡು ಇವಾಗ ಇದನ್ನು ನೀವು ಟಿಫನ್ಗಾದರೂ ಮಾಡ್ಕೋಬೋದು ರೀ. ಬೆಳಿಗ್ಗೆ ಇಲ್ಲಾಂದ್ರೆ ಮಧ್ಯಾಹ್ನ ಊಟಕ್ಕನ ಮಾಡ್ಬೋದು. ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಮಕ್ಕಳು ಎಲ್ಲ ತರಕಾರಿ ತಿನ್ನಂಗಿಲ್ಲಲ್ಲ. ನೀವು ಈ ಥರ ಫ್ರೈಡ್ ರೈಸ್ ಮಾಡಿಕೊಡೋದ್ರಿಂದ ಎಲ್ಲ ವೆಜಿಟೇಬಲ್ ಹಾಕಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಕಲರ್ಫುಲ್ಲಾಗಿರುತ್ತಲ್ಲ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ಗೆ ಕಟ್ಬೋದು. ನಾನು ಒಂದು 8-10 ಬೀನ್ಸ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ ಸಣ್ಣಗೆ. ಮತ್ತು ಒಂದು ಕ್ಯಾರೆಟ್ನ ತೊಳೆದು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ಅದೇ ಥರ ಒಂದು ದೊಡ್ಡ ಕ್ಯಾಪ್ಸಿಕಮ್ನ ನಾನು ತೊಳೆದ್ಬಿಟ್ಟು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ. ಎಲ್ಲ ತರಕಾರಿನೂ ಹಾಕ್ಕೊಂಡು ಇವಾಗ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದು ಒಂದು 50% ಬೆಂದ್ರೆ ಸಾಕ್ರಿ. ಯಾಕಂದ್ರೆ ಫ್ರೈಡ್ ರೈಸ್ನಲ್ಲಿ ತರಕಾರಿ ಮೆತ್ತಗೆ ಬೇಯಬಾರ್ದು ರೀ, ಕ್ರಿಸ್ಪಿಯಾಗಿರಬೇಕು. ಇದು ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ ರೈಸು. ಮತ್ತು ನಾವು ಆಗಲ್ಲೇ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನು ಹಾಕ್ಕೊಳ್ಳೋಣ್ರಿ. ಸಾಸ್ ಅದೆಲ್ಲ ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಎಲ್ಲ ಹಾಕ್ಕೊಳ್ಳೋಣ. ಇದಕ್ಕೆ ಈಗ ತರಕಾರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಈ ತರಕಾರಿ ಜೊತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ಥರ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಟೇಸ್ಟ್ ಅಂತೂ ಸಖತ್ತಾಗಿದೆ ನೋಡಿ. ಈ ಥರ ಒಮ್ಮೆ ನೀವು ವೆಜ್ ಫ್ರೈಡ್ ರೈಸ್ ಮಾಡ್ಕೊಂಡು ನೋಡಿ, ಮರೆಯೋದೇನೋ ಹೇಳ್ತೀರ ರುಚಿ ಎಷ್ಟು ಚೆನ್ನಾಗಿತ್ತು ನೋಡ್ರಿ ಅಂತೇಳಿ. ಇವಾಗ ಗ್ಯಾಸ್ ಆರಿಸ್ಬಿಟ್ಟು ಇದು ಒಗ್ಗರಣೆ ರೆಡಿ ಐತಲ್ರಿ. ಈಗ ರೈಸ್ ನಾವು ಮೊದಲೇ ಮಾಡಿಟ್ಕೊಂಡಿದ್ದೇವೆ ರೀ, ಉದುರಾಗಿ ರೈಸ್ನ. ಇವಾಗ ರೈಸ್ ಹಾಕಿ ಇದಕ್ಕೆ ಕಲಿಸ್ಕೊಳ್ಳೋಣ್ರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಕಲರ್ಫುಲ್ಲಾಗಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿರಿ. ಲಂಚ್ ಬಾಕ್ಸಿಗೆ ನೀವು ಮಕ್ಕಳಿಗೆ ಕಟ್ಟಕ್ಕೆ ಅತಿ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಆಗುತ್ತೆ ನೋಡಿರಿ. ಇದು ಅಲ್ಲನ್ನೇ ಮೀರಿಸುವಂಥ ವೆಜ್ ಫ್ರೈಡ್ ರೈಸ್ ಅತಿ ಸುಲಭವಾಗಿ ಮನೆಯಲ್ಲೇ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡ್ರೆ ಮಾಡ್ಕೋಬೋದು ರೀ. ಮತ್ತು ಡಿಫ್ರೆಂಟ್ ಸ್ಟೈಲಲ್ಲಿದೆ ನೋಡಿರಿ ಇದು. ನಾವು ಇದಕ್ಕೆ ಯಾವುದೇ ರೀತಿ ಖಾರದ ಪುಡಿನೂ ಹಾಕಿಲ್ಲ ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕಿಲ್ಲ ನೋಡಿರಿ. ಅದು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ಕೊಂಡಿವಲ್ರಿ, ಅದರಿಂದ ಸಖತ್ತು ಟೇಸ್ಟ್ ಕೊಡುತ್ತೆ ನೋಡಿರಿ ಇದು. ನೀವು ಈ ಥರ ಮಾಡ್ಕೊಂಡು ನೋಡಿ, ಮರೆಯದೇನೆ ಕಮೆಂಟ್ ಬಾಕ್ಸ್ನಲ್ಲಿ ರುಚಿ ಹೇಗಿದೆ ಅಂತ ತಿಳಿಸಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಮತ್ತು ಬೆಳಗ್ಗೆ ಟಿಫನ್ಗೂ ಚೆನ್ನಾಗಿರುತ್ತೆ ರೀ ಇದು. ಮತ್ತು ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಾಗುತ್ತೆ, ಅತಿ ಬೇಗವಾಗಿಯೂ ಆಗುತ್ತೆ, ಸೂಪರಾಗಿ ಆಗುತ್ತೆ ನೋಡಿರಿ.
ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿರಿ, ಕಲರ್ಫುಲ್ಲಾಗಿ. ಟೇಸ್ಟ್ ಅಂತೂ ಸಖತ್ತಾಗಿದೆ ನೋಡಿ. ಇವಾಗ ಚೆನ್ನಾಗಿ ಕಲಸಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಕಾಯಿಸ್ಕೊಳ್ಳಿ. ಇವಾಗ ಇದು ರೆಡಿ ಆಯ್ತಲ್ಲ ವೆಜ್ ಫ್ರೈಡ್ ರೈಸ್, ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಘಮ್ ಅಂತ ಇದೆ ನೋಡಿ. ಇವಾಗ ತಟ್ಟೆಗೆ ಸರ್ವ್ ಮಾಡಿದ್ವಲ್ರಿ, ರೆಡಿ ಆಯಿತು. ಟೇಸ್ಟ್ ಮಾಡಿ ನೋಡಿ ಸೂಪರ್ ಆಗಿದೆ ನೋಡಿರಿ. ಮನೆಗೆ ಗೆಸ್ಟ್ ಬಂದಾಗ ಕೂಡ ನೀವು ವೆಜ್ ಫ್ರೈಡ್ ರೈಸ್ ಬೇಕಂದ್ರೆ ನೀವು ಈ ಥರ ಮಾಡಿಕೊಟ್ರೆ ಅವ್ರು ಕೂಡ ಖುಷಿಪಟ್ಟು ತಿಂತಾರೆ ನೋಡಿರಿ. ಸೂಪರಾಗಿ ಮಾಡಿದ್ರಿ ಅಂದು ನೋಡಿ, ಎಷ್ಟು ಸೂಪರ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.